ಇದು ಅಮಿತಾಬ್ ಬಚ್ಚನ್ ಗಾಡಿ ಮತ್ತು ಆಮೀರ್ ಖಾನ್ ಗಾಡಿ, ಎರಡು ಗಾಡಿನೂ ನಾನು ಅವರು ಸೆಲೆಬ್ರಿಟಿ ಗಾಡಿ, ಅದು ನನಗೆ ಒಂದು ಶೋಕಿ, ಅದು ತಗೊಂಡಿದ್ದೆ. ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಮಹಾರಾಷ್ಟ್ರದಲ್ಲಿ ಕಟ್ಟಿದ್ದೀವಿ. ಒಂದು 50 ಲಕ್ಷ ಕಟ್ಟಿದ್ದೀವಿ, ಒಂದು 35 ಲಕ್ಷ ಕಟ್ಟಿದ್ದೀವಿ. ಆದರೆ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಬರುತ್ತಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಆಫೀಸು ಬಾಂಬೆದಲ್ಲಿದೆ. ಬಾಂಬೆ ಆಫೀಸಲ್ಲಿ ಈಗ 2 ಗಾಡಿನೂ ಟ್ರಾನ್ಸ್ಫರ್ ಆಗಿರುತ್ತೆ. ಆವಾಗ 15 ದಿವಸ ಇಲ್ಲಿರುತ್ತೆ, 15 ದಿವಸ ಅಲ್ಲಿರುತ್ತೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬೆಳಗ್ಗೆ ಕಮಿಷ್ನರು, ಟ್ರಾನ್ಸ್ಪೋರ್ಟ್ ಕಮಿಷ್ನರು ಶೋಭಾ ಮೇಡಮ್ ಅವರು ಬಂದು ನಮ್ಮ ಮನೆಗೆ ಇಮಿಡಿಯೇಟ್, ನನಗೆ ನೋಟಿಸ್ ಇಲ್ಲ, ಏನಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ಅವ್ರು ಬಂದು ಬಾಬು ಅವರೇ, ನಿಮ್ಮ ಗಾಡಿ ಮೇಲೆ ಕರ್ನಾಟಕ ಟ್ಯಾಕ್ಸ್ ಬಾಕಿ ಇರುತ್ತದೆ, ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಅವರು ಕೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಮನವಿ ಮಾಡಿ, ಅಮ್ಮ ನಾನು ಒಂದು ಡಿಪ್ಯೂಟೆಡ್ MLC ಕಾಂಗ್ರೆಸ್ ಪಾರ್ಟಿಯಿಂದ, ಆಮೇಲೆ ಚಿಕ್ಕಪೇಟ್ ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಡಿಪ್ಯೂಟೆಡ್ MLA ನಾನು 4 ಜನಕ್ಕೆ ನ್ಯಾಯ ಹೇಳೋನು. ನನಗೆ ಯಾರು ನ್ಯಾಯ ಹೇಳೋ ಅವಶ್ಯಕತೆ ಇಲ್ಲ. ಏನು ಬಾಕಿ ಇದೆ ಆನ್ ದ ಸ್ಪಾಟ್ ನಾನು ನಿಮ್ಮನ್ನು ಬಾಕಿನ ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ತೀನಿ ಅಂತೇಳಿ HDFC ಬ್ಯಾಂಕಿಂದ ಬ್ಯಾಂಕ್ ಮ್ಯಾನೇಜರ್ ಕರೆಸಿ ಅವ್ರಿಗೆ ಇಮಿಡಿಯೇಟಾಗಿ 19 ಲಕ್ಷ ಚಿಲ್ಲರೆ ಒಂದು, 18 ಲಕ್ಷ ಚಿಲ್ಲರೆ ಒಂದು, 2 DD 2 ಗಾಡಿದು ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಗೌರವ ಕೊಟ್ಟು ನಾನು ಕಳಿಸಿದ್ದೀನಿ. ನನ್ನನ್ನು ನೋಡಿ ಎಲ್ಲ ಕರ್ನಾಟಕದ ಜನ, ನನಗೆ ಗೊತ್ತಿಲ್ಲದಂಗೆ ಇದು ತಪ್ಪು ಮಾಡಿದ್ದೀನಿ. ಇವಾಗ ನಾನು ಹೇಳ್ತೀನಿ, ಅದರ್ ಸ್ಟೇಟ್ ಗಾಡಿಗಳು ಯಾವುದ್ಯಾವುದಿದ್ರೆ ನಮ್ಮ ಕರ್ನಾಟಕದಲ್ಲಿ ನೀವೇ ಖುದ್ದಾಗಿ ಹೋಗಿ ಜಾಯಿಂಟ್ ಕಮಿಷನರ್ ಶೋಭಾ ಮೇಡಮ್ ಹತ್ರ ಹೋಗಿ, ಎಲ್ಲ ಡೆಲ್ಲಿ ರಿಜಿಸ್ಟರ್ ಆಗಲಿ, ಮಹಾರಾಷ್ಟ್ರ ರಿಜಿಸ್ಟರ್ ಆಗಲಿ, ಎಲ್ಲರೂ ಹೋಗಿ ಶೋಭಾ ಮೇಡಮ್ಗೆ ಮತ್ತು ರಮೇಶ್ ಅಂತ ನಮ್ಮ RT ಆಫೀಸರ್, ಬನ್ನಿ ಸಾವ್ರೆ, ಬೆಳಗ್ಗೆ ಅವರೇ ಬಂದು ನಮಗೆ ಬುದ್ಧಿ ಮಾತು ಹೇಳಿದ್ದಾರೆ. ಇವ್ರಿಗೆ ಹೋಗಿ ಏನಾದರೂ ಟ್ಯಾಕ್ಸ್ ಬಾಕಿ ಇದ್ದರೆ ಕರ್ನಾಟಕದಲ್ಲಿ ಹೋಗಿ ಇವ್ರಿಗೆ ಭೇಟಿ ಮಾಡಿ, ನೀವೇ ವಾಲಂಟ್ರಿಯಾಗಿ ಹೋಗಿ ಟ್ಯಾಕ್ಸ್ ಕಟ್ಟಿ ಆ ಕರ್ನಾಟಕ ನಂಬರ್ನ ಚೇಂಜ್ ಮಾಡಿ. ಈ ದುಡ್ಡನ್ನ ನಾವು ಇಲ್ಲಿ ಕಟ್ಟೋದು ಡಬಲ್ ಟ್ಯಾಕ್ಸ್ ಆಗಲ್ಲ. ಈ ದುಡ್ಡು ಯಾವ ಸ್ಟೇಟಲ್ಲಿ ನಾವು ಗಾಡಿ ತಗೊಂಡಿರ್ತೀವಿ ಆ ಸ್ಟೇಟಲ್ಲಿ ಬಂದು ಕಟ್ಟಿರೋ ಟ್ಯಾಕ್ಸು ಇಲ್ಲಿ ಕಟ್ಟಿದ್ರೆ ಅಲ್ಲಿಂದ ನಮಗೆ ರೀಫಂಡ್ ಬರುತ್ತೆ. ಇದು ಏನು ಡಬಲ್ ಟ್ಯಾಕ್ಸ್ ಅಲ್ಲ, ಏನು ನಮ್ಗೆ ಟ್ಯಾಕ್ಸ್ ಹೋಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಅಮಿತಾಬ್ ಬಚ್ಚನ್ ಗಾಡಿಗೆ ಟ್ಯಾಕ್ಸ್ ಕಟ್ಟಿದ್ದೀವಿ, ಅಲ್ಲಿ ಕಟ್ಟಿದ್ದೀವಿ. ಆ ದುಡ್ಡನ್ನ ಇಲ್ಲಿ ನಾವು 19 ಲಕ್ಷ ಕಟ್ಟಿದ್ರೆ ನಮಗೆ ಅಲ್ಲಿ 50 ಲಕ್ಷ ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟಿದ್ದೀವಿ. ಆ ಟ್ಯಾಕ್ಸ್ನ 50 ಲಕ್ಷ ನಮಗೆ ವಾಪಸ್ ಬರುತ್ತೆ. ನಾವು ಏನು ಇಲ್ಲಿಗಲ್ KJ ಬಾಬು ಇಲ್ಲಿಗಲ್ ಮಾಡಿಲ್ಲ, ಗೊತ್ತಿಲ್ದಂಗೆ ತಪ್ಪಾಗಿದೆ, ಅದನ್ನು ತಪ್ಪನ್ನ ಸರಿ ಮಾಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಎಲ್ಲ ನಮ್ಮ ಮೀಡಿಯಾದವ್ರಿಗೆಲ್ಲ ನನಗೆ ಹೆಸರು ಕೊಟ್ಟಿದ್ದು KJ ಬಾಬು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಂದನೆಗಳು, ನಮಸ್ಕಾರ.